ಚಲಿಸಿದ ದಿಕ್ಕು, ಹಾದು ಹೋದ ನಿಖರತೆ ಇವೆಲ್ಲವೂ ಕೂಡ ಗಮನಾರ್ಹವಾಗ್ತಾ ಇದೆ. ಗೀತೇಶ್ ಕ್ಲೀನ್ ಬೌಲ್ಟ್ 8ನೇ ವಿಕೆಟ್ ಕಳ್ಕೊಳ್ತಾ ಇದೆ. ಕ್ರಿಕೆಟ್ ಮುಗಿಯದ ಅಧ್ಯಾಯ. ದಾರಿ ನಡೆದು ಹೋದಾಗ ದಾರಿ ಕಾಣದೆ ವಕ್ರ ದಿಕ್ಕಿಗೆ ಚಲಿಸುವ ವಿಭಾಗ ಈ ಕ್ರಿಕೆಟ್. ಬಹಳಷ್ಟು ಕುತೂಹಲ, ರೋಚಕ, ರೋಮಾಂಚನಕಾರಿ, ಕಾತರ, ನಿರೀಕ್ಷೆ, ಕುತೂಹಲ, ಕೌತುಕ ಇವೆಲ್ಲದಕ್ಕೂ ಸಾರಾಂಶ ಬರೆದ ಮುನ್ನುಡಿ. 31ಕ್ಕೆ 8, 11 ಚೆಂಡಿನ ಆಟ ಬಾಕಿ ಇದೆ. 6 ಓಟದ ಅವಶ್ಯಕತೆ ಇದೆ. ವೇದಿಕೆಯಲ್ಲಿ ಸಾಮಾಜಿಕ ಕಳಕಳಿಯ ಓರ್ವ ಯುವಕರ ಚಿಲುಮೆಯ ಸ್ಫೂರ್ತಿ ಆಸೀಫ್ ಚೊಕ್ಕಬೆಟ್ಟು ಇದ್ದಾರೆ. ಕುತೂಹಲ ಭರಿತವಾಗಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. 11 ಚೆಂಡು ಮುಂದೆ 6 ಓಟದ ಅವಶ್ಯಕತೆ ಇದೆ. ಗಳಿಸಬೇಕಾಗಿರುವುದು 6. ಚೆಂಡಿಗೂ ರನ್ನಿಗೂ ಇರತಕ್ಕಂತಹ ಅಂತರಗಳು 5 ಚೆಂಡುಗಳು ಹೆಚ್ಚುವರಿ ಇದೆ. ಆದರೆ ಇಲ್ಲಿ ಗಮನಾರ್ಹವಾಗ್ತಾ ಇದೆ, ವಿಕೆಟ್ಗಳು ಬರೇ 2 ವಿಕೆಟ್ಗಳು ಮಾತ್ರ ಇದೆ. ಒಂದೆಡೆ ಹಸಿವು, ಮಧ್ಯಾಹ್ನದ ಊಟದ ವಿರಾಮವನ್ನು ಪಡ್ಕೊಳ್ಳಲು ಕೂಡ ಕ್ರೀಡಾಭಿಮಾನಿಗಳು ಸಮಯವನ್ನು ಪಡ್ಕೊಳ್ತಾ ಇದ್ದಾರೆ. ಕಾರಣ ಈ ಪಂದ್ಯ ಕುತೂಹಲದ ಕೇಂದ್ರ ಬಿಂದುವಾಗ್ತಾ ಇದೆ. ಮತ್ತೆ ಚೆಂಡು ಚುಕ್ಕಿಯಾಗಿದೆ. 10 ಚೆಂಡು ಮುಂದೆ 6 ಓಟದ ಅವಶ್ಯಕತೆ ಇದೆ. ನೀಲಂಗಿಯವರು ಗೆದ್ದೇ ಬಿಟ್ಟರು, ಕೆಂಪಂಗಿಯವರು ಸೋತೇ ಬಿಟ್ಟರು, ಇದೆಲ್ಲ ಲೆಕ್ಕಾಚಾರ. ಕ್ರಿಕೆಟ್ ಅಂದರೆ ಹೀಗೆ. ಇದೊಂದು ರೀತಿಯಲ್ಲಿ ಹಾವು ಏಣಿ ಆಟ. ಕ್ರೀಡಾಭಿಮಾನಿಗಳೇ, 10 ಚೆಂಡು ಬಾಕಿ ಇದೆ, 6 ಓಟದ ಅವಶ್ಯಕತೆ ಇದೆ. ದಾಳಿಗಾರಿಕಾ ಶೈಲಿ ನೋಡಿ, ಮುಜಮ್ಮಿಲ್ ಅವರ ವೇಗ ನೋಡಿ, ಜೊತೆಗೆ ತಿರುವು, ತೀವ್ರಗತಿ, ತೀಕ್ಷ್ಣತೆ ಇವೆಲ್ಲವನ್ನು ಕೂಡ ಕಾಯ್ದಿರಿಸಿಕೊಂಡು ಇಲ್ಲಿ 9 ಚೆಂಡು ಮುಂದೆ 6 ಓಟದ ಅವಶ್ಯಕತೆ ಇದೆ. 6 ಓಟಗಳು ಬೇಕಾಗಿದೆ. 9 ಚೆಂಡು ಬಾಕಿ ಇದೆ. 6 ಸರಿಯಾಗಿ ಬರೆದರೆ 6, ಉಲ್ಟಾ ಬರೆದರೆ 9. ಇದು ಮುಜಮ್ಮಿಲ್ ಅವರ ಮಾಂತ್ರಿಕ ಶೈಲಿಯ ದಾಳಿಗಾರಿಕೆ. ಇಖ್ವಾನ್ ಕುದ್ರೋಲಿ ಅಂತೂ ಬಹಳಷ್ಟು ಖುಷಿ ಆಗ್ತಾ ಇದ್ದಾರೆ. ಈ ಸಾಧನೆಯೇ ಸರಿ. ಮತ್ತೆ ಚೆಂಡು ಚುಕ್ಕಿ ಆಗಿತ್ತು. 8 ಚೆಂಡಿನ ಆಟ ಬಾಕಿ ಇದೆ. 6 ಓಟದ ಅವಶ್ಯಕತೆ ಇದೆ. ಒಂದೆಡೆಯಲ್ಲಿ ಗೀತೇಶ್ ಔಟ್ ಆದ ಬಳಿಕ ನೋಡ್ತಾ ಇದ್ದೀವಿ ಅಂಕಪಟ್ಟಿಯ ಗಣನೀಯ ಬದಲಾವಣೆ. 4.50 ರಿಕ್ವೈರ್ಡ್ ರನ್ ರೇಟ್, 2.50 ರಿಕ್ವೈರ್ಡ್ ರನ್ ರೇಟ್ ಇತ್ತು. ಆ 4ನೇ ಓವರಿಗೆ ಕೊನೆಯ ಹಂತದಲ್ಲಿ ಒಟ್ಟಿನಲ್ಲಿ ಈ ಕ್ಷಣ ನೋಡ್ತಾ ಇದ್ದೀವಿ 30ಕ್ಕೆ 20 ಬೇಕಾಗಿತ್ತು, 20ಕ್ಕೆ 10 ಬೇಕಾಗಿತ್ತು, 18ಕ್ಕೆ ಬರೇ 8 ಬೇಕಾಗಿತ್ತು. ಕ್ರೀಡಾಭಿಮಾನಿಗಳೇ, ಇದು ಕ್ರಿಕೆಟ್. ಕೊನೆಯ ಗಳಿಗೆಯಲ್ಲಿ 1 ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದೆ. 7 ಚೆಂಡಿನ ಆಟ ಬಾಕಿ ಇದೆ. 5 ಓಟದ ಅವಶ್ಯಕತೆ ಇದೆ. ಕುದ್ರೋಳಿ ಯಂಗ್ ಬಾಯ್ಸ್ ಕೊನೆಯ ಗಳಿಗೆಯಲ್ಲಿ ಬೌನ್ಸ್ ಬ್ಯಾಕ್ ಮಾಡಿದನ್ನತಕ್ಕಂತಹ ಸಂದೇಶ ರವಾನೆಯಾಗಿದೆ. ಇಲ್ಲಿ ಶ್ರೀಕಾಂತ್ ಮತ್ತು ರಾಕೇಶ್ ಇರುವ ಜೋಡಿಗಳ ಜುಗಲ್ಬಂದಿ ತಂಡಕ್ಕೆ ಅನಿವಾರ್ಯತೆಯಾಗಿದೆ. ಇಲ್ಲಿ 5 ಓಟಗಳು ವಿಜಯಕ್ಕಾಗಿ ಬೇಕು. 2 ವಿಕೆಟ್ ಕೈಯಲ್ಲಿದೆ. 7 ಚೆಂಡಿನ ಆಟ ಬಾಕಿ ಇದೆ. ಆರಂಭದಲ್ಲಿ ರಿಯಾಜಿಸಿದಂತಹ ಶ್ರೇಷ್ಠ ದಾಳಿಗಾರಿಕೆ, ತನ್ವೀರ್ ಮಾಡಿದ ಚಮತ್ಕಾರ, ಈ ಹಿಂದೆ ಸಹಲ್ ಮಾಡಿದಂತಹ ಅದ್ಭುತ ದಾಳಿಗಾರಿಕೆ ಇವೆಲ್ಲವನ್ನು ಗಮನಿಸಿಕೊಂಡಾಗ ಮುಜಮ್ಮಿಲ್ ನಾನೇನು ಕಮ್ಮಿ ಇಲ್ಲ ಅನ್ನತಕ್ಕಂಥ ಸಾಧನೆ ಮಾಡಿ ಆಗಿದೆ. 7ಕ್ಕೆ 5 ಓಟ ವಿಜಯಕ್ಕಾಗಿ ಬೇಕಾಗ್ತದೆ. ಕೊನೆಯ ಗಳಿಗೆಯಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಪ್ರಯತ್ನ ಗೋಡ ರಕ್ಷಕ ತನ್ವೀರ್ ಕಡೆಯಿಂದ. ಓವರ್ ಸಂಖ್ಯೆ 7 ಕೂಡ ಮುಕ್ತಾಯವಾಗ್ತಾ ಇದೆ. ದ್ವಿತೀಯ ಇನ್ನಿಂಗ್ಸಿನ ಆರಂಭವನ್ನು ಮಾಡಿದಂತಹ ಸ್ಟಾರ್ ನವಾಜ್ಗಳೊಂದು ಮಾತನ್ನು ಹೇಳ್ತಾ ಇದ್ರು. ಈ ಸಣ್ಣ ಮೊತ್ತ ಕೆಲವೊಮ್ಮೆ ಚುಟುಕು ಸಮರದಲ್ಲಿ 8 ಓವರ್ಗಳ ಪಂದ್ಯದಲ್ಲಂತೂ ಈ ಸಣ್ಣ ಮೊತ್ತವು ಕೂಡ ಕೆಲವೊಮ್ಮೆ ಕಷ್ಟಕರವಾಗಿಯೂ ಕ್ಲಿಷ್ಟಕರವಾಗಿಯೂ ಎದುರಾಳಿ ತಂಡಗಳಿಗೆ ಕ್ಷಣಕ್ಕೂ ಕೂಡ ಒಂದು ರೀತಿಯ ಸವಾಲನ್ನು ಎಸೆಯತಕ್ಕಂಥ ಅವಕಾಶಗಳು ಮಾಡಿಕೊಡಬಹುದು. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಜಿದಾನ್ ಕೃಷ್ಣಾಪುರ ಹಾಗೂ ಟಾಪ್ 11 ಮೊದಲ ಪಂದ್ಯವೇ ರೋಚಕ ತಿರುವನ್ನು ಪಡ್ಕೊಂಡಿತ್ತು. ಕೊನೆಯ ಓವರ್ ಇದು ನಾಯಕನ ಆಯ್ಕೆ ಆಗ್ತಾ ಇದೆ. ತನ್ವೀರ್ ಅವಕಾಶ ಭರಿತವಾಗಿ ಕೊನೆಯ ಓವರ್ ಎಸೆಯಬಹುದು, ಅಥವಾ 1 ಓವರ್ ಎಸೆದಂತಹ ದಾಳಿಗಾರ ಸಹಲ್ ಮತ್ತೊಂದು ಓವರಿಗೆ ಅವಕಾಶ ಮಾಡಿಕೊಡಬಹುದು ಅನ್ನತಕ್ಕ ನಿರೀಕ್ಷೆ ಇತ್ತು. ಆದರೆ ಅಲ್ಲಿ ಅನ್ವಿತ್ ಅವಕಾಶ ಭರಿತವಾಗಿಯೇ ಕೊನೆಯ ಓವರ್ ಪಡ್ಕೊಳ್ತಾ ಇದೆ. 6 ಚೆಂಡು, 5 ಓಟದ ಅವಶ್ಯಕತೆ ಇದೆ. 2 ವಿಕೆಟ್ ಕೈಯಲ್ಲಿದೆ. ನಾಯಕನ ಈ ಆಯ್ಕೆ ಕ್ರೀಡಾಭಿಮಾನಿಗಳೇ, ಈ 2 ಆಟಗಾರರು ತಂಡವನ್ನು ಗೆಲುವಿನ ದಡವನ್ನು ಸೇರಿಸಿದ್ದಾದಲ್ಲಿ ಫ್ರೆಂಡ್ಸ್ ಬಾಲಾ ತಂಡಕ್ಕೆ ರಿಯಾಜ್ 9th ಬ್ಲಾಕ್ ಅನ್ನತಕ್ಕಂಥವರು
ಅಪ್ಪಟ ಕ್ರೀಡಾಭಿಮಾನಿಯಿಂದ 1,000 ರೂಪಾಯಿ ನಗದು ಬಹುಮಾನ ಇಲ್ಲಿ ಘೋಷಣೆ ಆಗ್ತಾ ಇದೆ. ಫ್ರೆಂಡ್ಸ್ ಬಾಲಾ ತಂಡದ ಈರುವ ಆಟಗಾರರಿಗೆ ಒಂದು ಸುವರ್ಣಾವಕಾಶ ಇದೆ. ನಗ ನಾಣ್ಯಗಳು ಘೋಷಣೆಯಾಗಿದೆ. 6 ಚೆಂಡು ಬಾಕಿ ಇದೆ. 5 ಓಟದ ಅವಶ್ಯಕತೆ ಇದೆ. ನೋಡುಗರ ಕಣ್ಮನ ಸೆಳೆಯುವ ಪಂದ್ಯ ಇದು. ಕೊನೆಯ ಗಳಿಗೆಯಲ್ಲಿ ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇದೆ. ಆರಂಭಿಕ ಓವರಲ್ಲಿ 4 ಓಟವನ್ನು ಬಿಟ್ಟುಕೊಟ್ಟ ಅನ್ವಿತ್ 6 ಚೆಂಡು ಮುಂದೆ 5 ಓಟವನ್ನು ಕಟ್ಟಿ ಹಾಕಬಹುದೇ? ಮೊದಲ ಚೆಂಡಿಗೆ ತಕ್ಕಂತೆ ಉತ್ತರಕ್ಕೆ ಪ್ರಯತ್ನವನ್ನು ಪಟ್ಟರು. ಥ್ರೋ ಸಂಪೂರ್ಣ ವಿಫಲತೆಯಾಗಿತ್ತು. ಬಹುತೇಕವಾಗಿ ಕ್ಷೇತ್ರಪಾಲಕ ಪಡ್ಕೊಂಡ್ರು. ಎಸೆಯುವಲ್ಲಿ ಎಡವಿದ್ರು. ಇಲ್ಲಿ ಒಂಟಿ ಓಟ ಬಂದಿದೆ. ಒಂಟಿ ಓಟವು ಕೂಡ ಬಹಳಷ್ಟು ಅತ್ಯಮೂಲ್ಯ. ಅದಕ್ಕಿಂತಲೂ ಅತ್ಯಮೂಲ್ಯ ಯಾವುದಂತ ಕೇಳಿದ್ರೆ ಚಿನ್ನ ಮತ್ತು ವಜ್ರವನ್ನು ಅಳೆದಂತಾಗಿದೆ. ಒಂದೆಡೆಯಲ್ಲಿ 1 ಓಟ ಅತ್ಯಮೂಲ್ಯ, ಅದಕ್ಕಿಂತಲೂ ಶ್ರೇಷ್ಠ ಮತ್ತೊಂದು ವಿಕೆಟ್ ಹಾಗೂ ರನ್ನುಗಳು ಕೂಡ ಬಹಳಷ್ಟು ಪ್ರಾಮುಖ್ಯತೆ ವಿಚಾರ. ಕುದ್ರೋಳಿ ಯಂಗ್ ಬಾಯ್ಸ್ ತಂಡಕ್ಕೆ ಜಸ್ಟ್ 4 runs required from 5 balls. What a match! 5 balls remaining, 4 runs required. 4 ಓಟದ ಅವಶ್ಯಕತೆ. 5 ಚೆಂಡುಗಳ ಮುಂದೆ ಎಸೆತಕ್ಕೆ ತಕ್ಕಂತೆ ಉತ್ತರ ಇಲ್ಲಿ ಬಲವಾದ ಮನವಿ ಇದೆ. ಇಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಒಂಟಿ ಓಟವಂತೂ ಪೂರ್ತಿಗೊಳಿಸಿ ಆಗಿದೆ. ಕ್ರೀಡಾಭಿಮಾನಿಗಳೇ, ಇನ್ನು 4 ಚೆಂಡಿನ ಆಟ ಬಾಕಿ ಇದೆ. 34 ಗಳಿಸಿದ ಫ್ರೆಂಡ್ಸ್ ಬಾಳ 4 ಚೆಂಡು ಮುಂದೆ 3 ಓಟವನ್ನು ಗಳಿಸಲೇಬೇಕಾಗಿದೆ ವಿಜಯಕ್ಕಾಗಿ. ಚುರುಕಿನ ಓಡಾಟ ಈ ಇರುವ ಜೋಡಿಗಳ ಮಧ್ಯೆ. ಕುದ್ರೋಳಿ ಬಾಯ್ಸ್ ಪರವಾಗಿ ಅನ್ವಿತ್. ಯಾರು ಇಲ್ಲಿ ಹೀರೋ? ಅನ್ವಿತ್ ಆಗಬಹುದೇ ಹೀರೋ ಅಥವಾ ನಾಲ್ಕು ಚೆಂಡು ಮುಂದೆ 3 ಓಟದ ಅವಶ್ಯಕತೆ ಇದೆ. ರೈಟ್ ಆರ್ಮ್ ಓವರ್ ದಿ ವಿಕೆಟ್ ಮುಖೇನವಾಗಿ ಎಸೆಯಬೇಕಾಗಿದೆ. ಅನ್ವಿತ್ ದಾಳಿಗಾರಿಕೆಯಲ್ಲಿ 2 ಚೆಂಡು ಮುಂದೆ 2 ಓಟವನ್ನು ಬಿಟ್ಟುಕೊಟ್ಟಂತಹ ದಾಳಿಗಾರ. ಕೊನೆಯ ಗಳಿಗೆಯಲ್ಲಿ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ. ಚೆಂಡಂತೂ ಇಲ್ಲಿ ಚುಕ್ಕಿಯಾಗಿದೆ. 3 ಚೆಂಡು ಬಾಕಿ ಇದೆ. 3 ಓಟದ ಅವಶ್ಯಕತೆ ಇದೆ. 2 ವಿಕೆಟ್ ಕೈಯಲ್ಲಿದೆ. ಪಂದ್ಯ ಟೈಯಲ್ಲಿ ಅಂತ್ಯ ಕಂಡ್ರೆ ಸೂಪರ್ ಓವರ್ ಆಡತಕ್ಕಂಥ ಅವಕಾಶ ಇದೆ. ಪಂದ್ಯ ಟೈಯಲ್ಲಿ ಅಂತ್ಯ ಕಂಡ್ರೆ ಫಲಿತಾಂಶ ಸೂಪರ್ ಓವರ್ ಮುಖೇನವಾಗಿ ನಿರ್ಧರಿಸಲಾಗುವುದು. 3 ಚೆಂಡು ಬಾಕಿ, 3 ಓಟದ ಅವಶ್ಯಕತೆ ಇದೆ. ಸ್ವೀಪ್ ಮಾಡುವ ಪ್ರಯತ್ನವನ್ನು ಪಟ್ಟರು. ಒಂಟಿ ಓಟವಂತೂ ಯಶಸ್ವಿಯಾಗಿ ಪೂರ್ತಿಯಾಗುತ್ತಿದೆ. ಕ್ರೀಡಾಭಿಮಾನಿಗಳೇ, 30 ಚೆಂಡಿಗೆ 20 ಓಟ ಬೇಕಾಗಿದ್ದಾಗ, 6 ವಿಕೆಟ್ ಕೈಲಿರಿಸಿ ಆಡ್ತಾ ಇದ್ದಾಗ, ಗೀತೇಶ್ ಯಶಸ್ವಿಯಾಗಿ ಮುನ್ನಡೆತಾ ಇದ್ದಾಗ ಕೆಲವೊಂದು ಮಂದಿ ಊಟದ ವಿರಾಮಕ್ಕಾಗಿ ಹೋಗಿ ಆಗಿದೆ. ಯೂಟ್ಯೂಬ್ ಮುಖೇನವಾಗಿ ಭದ್ರಾ ಮೀಡಿಯಾ ಖಂಡಿತವಾಗಿ ನೀಡ್ತಾ ಇದೆ ಫಲಿತಾಂಶದ ನಿಖರತೆ. ಇನ್ನು ಬೇಕಿದೆ 2 ಚೆಂಡು ಮುಂದೆ 2 ಓಟ. ಸಮವಸ್ತ್ರವನ್ನೊಮ್ಮೆ ಗಮನಿಸಿ, ಇದು ಮುಗಿಯದ ಅಧ್ಯಾಯ. ಅದೇ ಫ್ರೆಂಡ್ಸ್ ಬಾಲ, 2 ಚೆಂಡು 2 ಓಟ, ಎಸೆತಕ್ಕೆ ತಕ್ಕಂತೆ ಉತ್ತರ. ಕ್ಷೇತ್ರ ಪಾಲನೆಯಲ್ಲಿ ಸಂಪೂರ್ಣವಾಗಿರತಕ್ಕಂತಹ ಎಡವಟ್ಟು ನೋಡ್ತಾ ಇದ್ದೀವಿ. ಇಲ್ಲಿ ಇದರೊಂದಿಗೆ ಒಂಟಿ ಓಟ ಬಂದಿದೆ. ಪಂದ್ಯವಂತೂ ಟೈ ಆಗಿದೆ. 1 ಗಳಿಸಿದರೆ ಜೈ. ಕ್ರೀಡಾಭಿಮಾನಿಗಳೇ, ಇಲ್ಲೇ ಹೀಗೆ ಇದೇ ರೀತಿಯಲ್ಲಿ ಫಲಿತಾಂಶಕ್ಕಾಗಿ 36ಕ್ಕೆ ಮುಕ್ತಾಯಗೊಳಿಸಿದರೆ ಪಂದ್ಯ ಟೈ ಆಗಬಹುದೇ ಅಥವಾ ಜೈಕಾರ ಹಾಕಬಹುದೇ? ಇವೆಲ್ಲ ಪ್ರಶ್ನೆಗಳ ಮಧ್ಯೆ 1 ಚೆಂಡು ಮುಂದೆ 1 ಓಟದ ಅವಶ್ಯಕತೆ ಇದೆ. ಅನ್ವಿತ್ ದಾಳಿಗಾರಿಕೆಯಲ್ಲಿ ಉದಯೋನ್ಮುಖ ಆಟಗಾರ. ಒತ್ತಡಗಳು 2 ತಂಡಗಳ ಇರುವ ಆಟಗಾರರಿಗೂ ಇದೆ. ಒಂದೆಡೆಯಲ್ಲಿ ಅನ್ವಿತ್ ದಾಳಿಗಾರಿಕೆಯಲ್ಲಿ ಶ್ರೀಕಾಂತ್ ಸಮಯೋಚಿತವಾಗಿ ಆಡತಕ್ಕಂಥ ಆಟಗಾರ. 1 ಚೆಂಡು ಬಾಕಿ ಇದೆ. 1 ಓಟದ ಅವಶ್ಯಕತೆ ಇದೆ. ಸುತ್ತಲೂ ಸರ್ಪಗಾವಲು. 1 ಬಾಲ್ 1 ರನ್. ಕೊನೆಯ ಗಳಿಗೆಯಲ್ಲಿ ದಂಡಿಸುವ ಪ್ರಯತ್ನವನ್ನು ಪಟ್ಟರು. ಬಹುತೇಕವಾಗಿ ಅಲ್ಲಿ ವಿಕೆಟ್ ಪಡ್ಕೊಂಡ್ರು ಮಾತ್ರವಲ್ಲ, ಪಂದ್ಯ ಟೈಯಲ್ಲಿ ಅಂತ ಕಾಣ್ತಾ ಇದೆ. ವಾಟ್ ಎ ಮ್ಯಾಚ್! ಕ್ರೀಡಾಭಿಮಾನಿಗಳೇ, 9ನೇ ವಿಕೆಟ್ ಬಿಟ್ಟುಕೊಟ್ಟಿದೆ ಮಾತ್ರವಲ್ಲ, ಅನ್ವಿತ್ ನೀಡಿದ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಕುದ್ರೋಳಿ ಯಂಗ್ ಬಾಯ್ಸ್. ಅಸಾಧಾರಣ ಆಟ ಇದು. ಕ್ರಿಕೆಟ್ ಯಾವತ್ತಿಗೂ ಮುಗಿಯದ ಅಧ್ಯಾಯ. ಯಾವ ಕ್ಷಣದಲ್ಲೂ ಕೂಡ ಇಂಥವರೇ ಗೆದ್ದು ಬಿಟ್ರು, ಇಂಥವರೇ ಮಕಾಡೆ ಮಲಗಿದ್ರು ಅನ್ನತಕ್ಕಂತಹ ಸಂದೇಶಗಳು ರವಾನೆಯಾಗಲ್ಲ. ಬದಲಾಗಿ ಕುದ್ರೋಳಿ ಯಂಗ್ ಬಾಯ್ಸ್ ತಂಡದ ಸಾಂಘಿಕ ದಾಳಿಯನ್ನೊಮ್ಮೆ ನೋಡಿಬಿಡಿ ಕ್ರೀಡಾಭಿಮಾನಿಗಳೇ. ಟೂರ್ನಮೆಂಟಿನ ಪ್ರಥಮ ಬೌಂಡ್ರಿಯನ್ನು ಬಾರಿಸಿದ್ದು ಗೀತೇಶ್. ಒಂದು ಆಕರ್ಷಕ ಬೌಂಡ್ರಿಯನ್ನು ಬಾರಿಸಿ ವೈಯಕ್ತಿಕವಾಗಿ ಅತ್ಯಮೋಘವಾಗಿ ಬ್ಯಾಟ್ ಬೀಸಿ 14 ಓಟವನ್ನು ನೀಡಿದಂತಹ ಕೊಡುಗೆ ಗೀತೇಶ್ ಅವರದ್ದಾಗಿದೆ. ಬಳಿಕ ಇತರೆ ಆಟಗಾರರನ್ನು ಕಟ್ಟಿ ಹಾಕಿದಂತಹ ದಾಳಿಗಾರರು. ಇಲ್ಲಿ ದಾಳಿಗಾರಿಕಾ ಶೈಲಿಯ ಇಕಾನಮಿ ಗಮನಿಸ್ತಾ ಇದ್ದೀವಿ.